ಮಾಡಾಕೊಂಡಿದ್ದೇವೆ ಅಂದ್ರೆ ಈಗ ನಮ್ದು ಹೊಲದಲ್ಲಿ ಸ್ವಲ್ಪ ಕಾಯಿಗಳಿವೆ ಗಾಯ್ಸ್, ಅವನ್ನ ಕೆಳಗೆ ಇಳಿಸ್ಬೇಕು. ಓಕೆ, ನಾಳೆ ಮಾರ್ಕೆಟ್ಗೆ ಹೋಗ್ಬೇಕು. ನಾಳೆ ನಿಂಗೆ ಮಾರ್ಕೆಟಲ್ಲಿ ಯಾವ ಥರ ಇರುತ್ತೆ ಅಂತ ನಿಂಗೆ ತೋರಿಸ್ತಾ ಇರ್ತೀನಿ ಗಾಯ್ಸ್. ಮತ್ತೆ ನೀವು ಸಪೋರ್ಟ್ ಮಾಡ್ತಾ ಇರಬೇಕು ಗಾಯ್ಸ್. ನಾನು ಅಷ್ಟು ಕಂಟೆಂಟು ಒಳ್ಳೆ ಥರ ಕೊಡ್ತಾ ಇರ್ತೀನಿ ಗಾಯ್ಸ್. ನಮ್ಮದು ಹೊಲದಲ್ಲಿ ಏನೇನು ಥರ ಇದಾವೆ ಅಂದರೆ ಗಾಯ್ಸ್, ನಿಂಬೆಹಣ್ಣು, ಲೆಮನ್, ಪಪ್ಪಾಯ, ಮತ್ತು ಒಂದಿಷ್ಟು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಗಿಡಗಳು ಇವೆ ಗಾಯ್ಸ್. ಮತ್ತು ನಮ್ಮದು ಇನ್ನೂ ಹೊಲವನ್ನು ಬಿಟ್ಟಿದ್ದೇವೆ ಗೈಸ್. ಯಾಕಂದರೆ ಈಗ ಬರಗಾಲ ಇದೆ ಅಲ್ಲ, ಮಳೆ ಗಿಡ ಇಲ್ಲ ಈ ಕಡೆ ವಿಜಯಪುರ ಕಡೆ. ಒಂದು ವಿಜಯಪುರದಲ್ಲಿರುವ ಬಂದಾಗ ಈ ಕಡೆ ಮಳೆ ಇರುವ ಕಾರಣ ಒಂದು ಹೊಲ ಇನ್ನೂ ಬಿಟ್ಟಿಲ್ಲ ಗೈಸ್. ಒಂದು ನೀರಾವರಿ ಇದೆ, ಅದಕ್ಕೆ ಸ್ವಲ್ಪ ನಿಂಬೆ ಗಿಡ ಇದು ಮಾಡ್ಕೊಂಡಿದ್ದೀವಿ ಈಗ. ನಿಮಗೆ ತೋರಿಸ್ತೀನಿ ಬನ್ನಿ ಗಾಯ್ಸ್. ವೆಲ್ಕಮ್ ಟು ಯಾವ ಥರ ಐತೆ ನಮ್ಮದು ನ್ಯೂ ಗೈಸ್. ಇದು ಫಸ್ಟ್ ಟೈಮು ಗಾಳಿ ಬೀಸ್ತಾ ಇದೆ, ಅದಕ್ಕೆ ಸ್ವಲ್ಪ ವಾಯ್ಸ್ ಕ್ಲಿಯರೆನ್ಸು ಕಮ್ಮಿ ಬರ್ಬೋದು ವಾಯ್ಸ್ ಕ್ಲಿಯರೆನ್ಸ್. ಓಕೆ, ಒಂದು ವಾಯಿನ ಅರ್ಧಂಬರ್ಧ ಯಾವ ಥರ ಹೊಡೆದ್ಬಿಟ್ಟಿದ್ದಾರೆ ನೋಡಿ. ಇದು ನಮ್ಮದು ಹೊಲದವ್ರದ್ದು ಹೊಲ, ವಾಯಿನ ನೀರಿಲ್ಲದಕ್ಕೆ ಅರ್ಧಂಬರ್ಧ ಹೊಡೆದ್ಬಿಟ್ಟಿದ್ದಾರೆ ನೋಡಿ ಗೈಸ್. ಕಾಣ್ತಾ ಇದೆ ಅಲ್ಲ ಗೈಸ್, ನೋಡಿ ಗೈಸ್. ನಮ್ಮದು ನಾನು ಡೈಲಿ ಲಾಗು ಮಾಡ್ತಾ ಇರ್ತೀನಿ. ಡೈಲಿ ಲಾಗು ನಾನು ಏನು ಮಾಡ್ತೀನಿ ಅದೆಲ್ಲ ನಿಮಗೆ ತೋರಿಸ್ತಾ ಇರ್ತೀನಿ ಗೈಸ್. ಓಕೆ, ನಾಳೆ ಏನು ಮಾಡ್ಬೇಕಂತ ನೀವು ಕಮೆಂಟಲ್ಲಿ ಹಾಕಿ. ಓಕೆ, ಅದ್ರ ಪರ್ಪೋಸ್ ನಾನು ವಿಡಿಯೋನ ಮಾಡ್ತಾ ಇರ್ತೀನಿ. ಓಕೆ ಗೈಸ್. ಓಕೆ, ಇಲ್ಲಿ ಗಿಡ ಇರುತ್ತಲ್ಲ, ಇಲ್ಲಿ ಬರಬೇಕಾಯ್ತು ನೋಡಿ ಗೈಸ್. ನಮ್ಮದು ಲೆಮನ್ ಗಿಡಗಳು, ಲೆಮನ್ನು ಕಾಣ್ತಾ ಇರ್ಬೋದಲ್ಲ, ಗಿಡದಲ್ಲಿ ಲೆಮನ್ನು ತೋರಿಸಲ್ಲ. ಓಕೆ ಗೈಸ್, ನಮ್ಮದು ವೆಜಿಟೇಬಲ್ಸ್ ಯಾವಿದೆ ಅಂತ ನೋಡ್ಕೊಳ್ಳಿ ಗೈಸ್. ಏನು ಅಂತಾರಲ್ಲ ಇದಕ್ಕೆ, ಪುಂಡೆ ಪಲ್ಯ ಗೈಸ್. ಕಾಣ್ತಾ ಇದೆಯಲ್ಲ, ಪುಂಡೆ ಪಲ್ಯ. ಮತ್ತು ಓಕೆ, ಅಪೋಸಿಟ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ಓಕೆ ಗೈಸ್, ಕಬ್ಬು ಯಾವ ಥರ ಇದೆ ಅಂತ. ಕಬ್ಬು ಮಸ್ತಾಗಿ ಬೆಳೆದ್ಬಿಟ್ಟಿದೆ, ಅದನ್ನು ತೋರಿಸ್ತೀನಿ. ಓಕೆ, ಇವತ್ತು ಒಂದು ವಿಡಿಯೋ ಹಾಕ್ತೀನಿ, ಮತ್ತು ನಾಳೆ ಮಾರ್ಕೆಟ್ ಬಗ್ಗೆ ಇರುತ್ತೆ ವಿಡಿಯೋ, ಅದನ್ನ ತಪ್ಪದೆ ವೀಕ್ಷಿಸಿ ಗೈಸ್. ಓಕೆ, ಯಾವ ರೀತಿ ಕಬ್ಬು ಇದೆ ನೋಡಿ ಗೈಸ್. ಕಬ್ಬು ಯಾವ ರೀತಿ ಬೆಳೆದ್ಬಿಟ್ಟಿದೆ ನೋಡಿ, ಯಾವ ಥರ. ಕಬ್ಬು ಯಾವುದು ಅಂತ ನನಗೂ ಗೊತ್ತಿಲ್ಲ, ಯಾವುದು ತಳಿ ಅಂತ. ನಮ್ಮದು ಹಚ್ಚಿದ್ದಾರೆ ನೋಡಿ ಗೈಸ್, ಯಾವ ರೀತಿ ಬೆಳೆದ್ಬಿಟ್ಟಿದೆ. ನನಗಿಂತನೂ ಹೈಟ್ ಬೆಳೆದ್ಬಿಟ್ಟಿದೆ. ನಾನಿರೋದು 5.3 ಫೂಟು, ಇದು ಈಗ 6 ಫೂಟ ಅಬೋವ್ ಇದೆ ಕಬ್ಬು. ಮತ್ತು ಕಬ್ಬು 1 ಎಕರೆಗೆ ಏನಿಲ್ಲ ಅಂದರೂ 60 ಟನ್ ಅಂತೂ ಆಗುತ್ತೆ. ಅಂದರೆ ಪ್ರಾಫಿಟ್ಟು 1 ಟನ್ಗೆ 3,500 ಅಂದರೆ 60 ಟನ್ ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಗುತ್ತೆ 1 ಎಕರೆ. ಇದು ಇರೋದು 2 ಎಕರೆ ಅಂದರೆ ಎಷ್ಟಾಗ್ಬೋದು ಅಂತ. 10 ಟನ್ಗೆ 35,000 ಇಂಟು 60 ಅಂದರೆ 70, 25,000, 150, 2,25,000 1 ಎಕರೆ ಪ್ರಾಫಿಟ್ ಗೈಸ್. ಖರ್ಚು ಒಂದು 20-25,000 ಬರ್ಬೋದು, ಆದರೆ ಪ್ರಾಫಿಟ್ಟು 2 ಲಕ್ಷ.
ಎಸ್ ಅಗ್ರಿಕಲ್ಚರಲ್ಲಿ ದುಡ್ಡಿಲ್ಲ ಅಂತಾರೆ. ದುಡ್ಡು ಯಾವ ಥರ ಇದೆ ಅಂತ. ನೆಮ್ಮದಿ ಜೀವನ ಗೈಸ್ ಅಗ್ರಿಕಲ್ಚರ್ ಅಂದರೆ. ನೆಮ್ಮದಿ ಜೀವನ ಮಾಡ್ಬೋದು, ಮತ್ತು ಯಾವುದು ಇದು ಇರಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ನೋಡಿ ಗೈಸ್ ಪಪ್ಪಾಯ ಯಾವ ಥರ ಇದೆ. ಪಪ್ಪಾಯ ಕಾಣ್ತಾ ಇದೆ ಅನ್ಕೋತೀನಿ. ನೋಡಿ ಗೈಸ್ ಪಪ್ಪಾಯ ಓಕೆ ಯಾವ ರೀತಿ ಆಗಿದೆ. ಗಿಡ ಎಷ್ಟು ಚಿಕ್ಕದಿರ್ಬೋದು, ಆದರೆ ಕಾಯಿ ಯಾವ ಥರ ಆಗಿದೆ ಗೈಸ್ ನೋಡಿ ಗೈಸ್. ಓಕೆ ನೆಕ್ಸ್ಟ್ ನಾವು ತೋರಿಸ್ತೀನಿ. ನೋಡಿ ಗೈಸ್ ಪಪ್ಪಾಯ ಯಾವ ಥರ ಇದೆ ಅಂತ, ಪಪ್ಪಾಯಗಳು ಯಾವ ಥರ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇದು ಆವಾಳ ಮುಂದೆ ಪಲ್ಯ ತೋರಿಸಿದಲ್ಲ, ಈ ಪಪ್ಪಾಯಗಳು ಯಾವ ಥರ ಆಗಿದಾವಂತ ತೋರಿಸ್ತಾ ಇದ್ದೀನಿ. ಇದು ಪಪ್ಪಾಯ ಇನ್ನೀಗ ಹರಿದಿಟ್ಟಿದ್ದೀನಿ. ನೋಡಿ ಗೈಸ್ ಯಾವ ಥರ ಪಪ್ಪಾಯಗಳು ಆಗಿದ್ದಾವೆ. ಈಗ ಪಪ್ಪಾಯಗಳನ್ನು ಕೀಳ್ತೀನಿ. ಎಸ್ ಗಾಯ್ಸ್ ನೋಡಿ ಗೈಸ್ ಯಾವ ಥರ ಇಲ್ಲೊಂದು ದೊಡ್ಡ ಪಪ್ಪಾಯ ಆಗಿದೆ. ನೋಡಿ ಗೈಸ್ ಯಾವ ಥರ ಕೆಂಪಾಗಿ ಆಗಿದೆ ಅಂತ. ಇದನ್ನು ನಾವು ಯಾವುದೇ ಕೆಮಿಕಲಲ್ಲಿ ಏನು ಹಣ್ಣು ಮಾಡೋಕ್ಕೆ ಯಾವುದು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಲ್ಲ, ನ್ಯಾಚುರಲ್ ಆಗಿ ಗೈಸ್. ಅಂದರೆ ದಲ್ಲಾಳಿಗಳಲ್ಲ ಒಯ್ದು ಕೆಮಿಕಲ್ನ ಬಳಸ್ತಾರೆ, ಆದರೆ ನಾವು ರೈತರು ಇಲ್ಲ ಮಾರ್ಕೆಟ್ ಒಯ್ದು ಯಾವುದೇ ಕೆಮಿಕಲ್ನ ಬಳಸದೆ ಮಾಡ್ತೇವೆ. ಪ್ರಾಫಿಟ್ನೂ ಹೌದು ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಹೌದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಓಕೆ.